ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವ ವಿಭೂತಿಯನ್ನು ಮೈಯೆಲ್ಲ ಹಚ್ಚಿಕೊಂಡು ತಲೆಯಲ್ಲಿ ಜಟಾಜೂಟದಿಂದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಡಮರುಕವನ್ನು ಹಿಡಿದು ಸ್ಮಶಾನದಲ್ಲಿ ಸುತ್ತುವ ಮಹಾಶಿವನನ್ನು ನೋಡಿದ್ರೆ ಸಾಮಾನ್ಯ ಮಾನವರೇ ಅಲ್ಲ, ದೇವತೆಗಳು ಕೂಡ ಭಯಪಡ್ತಾರೆ. ಅವರ ಭಯಂಕರವಾದ ರುದ್ರರೂಪ ಭೀತಿಯನ್ನು ಹುಟ್ಟಿಸುವ ರೀತಿ ಇರುತ್ತೆ. ದೇವತೆಗಳ ರೀತಿ ಅಲ್ಲದೆ ಮಹಾಶಿವನ ರೂಪ ತುಂಬ ವಿಚಿತ್ರವಾಗಿ ರೌದ್ರವಾಗಿ ಹೇಗೆ ಇರುತ್ತೆ ಅಂತ ನಿಮಗೆ ಗೊತ್ತಾ? ದೇವತೆಗಳೆಲ್ಲ ಸ್ವರ್ಗಲೋಕದಲ್ಲಿ ಇದ್ದರೆ ಆ ಮಹಾಶಿವನು ಮಾತ್ರ ಸ್ಮಶಾನದಲ್ಲಿ ಹೇಗೆ ಇರ್ತಾನೆ? ಈ ಎಲ್ಲ ಪ್ರಶ್ನೆಗಳಿಗೆ ಆ ಮಹಾಶಿವನೇ ಉತ್ತರ ಕೊಟ್ಟಿದ್ದಾನೆ. ಪಂಚಮ ವೇದವೆಂದು ಪ್ರಸಿದ್ಧಿ ಪಡೆದಿರುವ ಮಹಾಭಾರತದ ಅನುಶಾಸನ ಪರ್ವದಲ್ಲಿ 141ನೇ ಅಧ್ಯಾಯದಲ್ಲಿ ವರ್ಣಿಸಲ್ಪಟ್ಟ ಕಥನ ಇದು. ಶಿವನ ಅರ್ಧಾಂಗಿಯಾದ ಉಮಾದೇವಿ ಶಿವನನ್ನು ಪ್ರಾರ್ಥಿಸುತ್ತಿದ್ದಾಳೆ. ಆಗ ಅವರ ಗಂಡನಾದ ಮಹಾಶಿವನ ಹತ್ತಿರ ಸಕಲ ಸೌಕರ್ಯಗಳು ಇರುವ ಸ್ವರ್ಗಲೋಕವನ್ನು ಬಿಟ್ಟು ಸ್ಮಶಾನದಲ್ಲಿ ವಾಸಿಸಲು ಕಾರಣ ಏನು ಅಂತ ಕೇಳ್ತಾರೆ. ಸ್ಮಶಾನದಲ್ಲಿ ಎಲ್ಲ ವಿಸರ್ಜಿತ ವಸ್ತುಗಳೇ ಇರುತ್ತೆ. ಕೂದಲು, ಮೂಳೆಗಳು, ಬುರುಡೆಗಳು, ಒಡೆದ ಮಡಿಕೆಗಳು ಇರುತ್ತೆ. ಹದ್ದುಗಳು, ರಣಹದ್ದುಗಳು ಓಡಾಡುತ್ತೆ. ಎಲ್ಲಿ ನೋಡಿದರೂ ಬೆಂಕಿ ಉರಿತಿರುತ್ತೆ. ರಕ್ತ ಮಾಂಸಗಳು, ಶರೀರದ ಭಾಗಗಳು, ಮೂಳೆಗಳು ಎಲ್ಲಂದ್ರೆ ಅಲ್ಲಿ ಬಿದ್ದಿರುತ್ತೆ. ಇಂತಹ ಅಪವಿತ್ರವಾದ ಪ್ರದೇಶದಲ್ಲಿ ಹೇಗೆ ಇರ್ತೀರಾ ಅಂತ ಆ ಜಗನ್ಮಾತೆ ಮಹಾಶಿವನನ್ನು ಕೇಳ್ತಾಳೆ. ಆಗ ಮಹಾಶಿವ ಈ ರೀತಿ ಉತ್ತರ ಕೊಡ್ತಾರೆ. ದೇವಿ, ನಾನು ರಾತ್ರಿಯಾಗಲೂ ಈ ಭೂಮಿ ಮೇಲೆ ಪವಿತ್ರವಾದ ಪ್ರದೇಶ ಎಲ್ಲಿದೆ ಅಂತ ಹುಡುಕ್ತಿರ್ತೀನಿ. ಸ್ಮಶಾನಕ್ಕಿಂತ ಪವಿತ್ರವಾದ ಪ್ರದೇಶ ಈ ಭೂಮಿ ಮೇಲೆ ನನಗೆ ಎಲ್ಲೂ ಕಾಣಿಸಲಿಲ್ಲ. ಆದ್ದರಿಂದಲೇ ಈ ಸ್ಮಶಾನದಲ್ಲಿ ವಾಸ ಮಾಡ್ತಿದ್ದೀನಿ. ಆಲದ ಮರದ ಎಲೆಗಳು, ಮೃತದೇಹಗಳಿಂದ ಹೊರಬಿದ್ದ ಹೂಗಳಿಂದ ತುಂಬಿರುವ ಈ ಪ್ರದೇಶವೇ ನನ್ನ ಭೂತಗಣಗಳಿಗೆ ನಿವಾಸ. ನನ್ನ ಭೂತಗಣಗಳು ಇಲ್ಲದೆ ನಾನು ಇರೋದಿಲ್ಲ. ಅವು ಇರುವ ಈ ಪ್ರದೇಶವೇ ನನಗೆ ಪವಿತ್ರ. ಇದೇ ನನಗೆ ಸ್ವರ್ಗ. ಇದೇ ನನಗೆ ಇಷ್ಟ. ಇದು ಅಪವಿತ್ರವಾದ ಸ್ಥಳ ಅಲ್ಲ, ಪರಮ ಪೂಜ್ಯವಾದ ಪ್ರದೇಶ. ಅಘೋರಿಗಳು ಪ್ರಾರ್ಥನೆ ಮಾಡುವ ಪ್ರದೇಶ. ಇಲ್ಲಿ ಜನಸಂಚಾರ ಕೂಡ ಇರೋದಿಲ್ಲ. ಆದ್ದರಿಂದಲೇ ಇದೇ ನನಗೆ ಪರಮ ಪವಿತ್ರವಾದ ಪ್ರದೇಶ. ಅಷ್ಟೇ ಅಲ್ಲ, ಭೂತ ಪೀಡಿತರನ್ನು ರಕ್ಷಿಸುವುದು ನಾನೇ. ಆದ್ದರಿಂದಲೇ ನಾನು ಈ ಸ್ಮಶಾನದಲ್ಲಿ ವಾಸ ಮಾಡ್ತಾ ಮಾನವರ ಮಾನಸಿಕ ವೇದನೆಗಳನ್ನು ತೀರಿಸ್ತೀನಿ. ನನ್ನ ಆಜ್ಞೆ ಇಲ್ಲದೆ ನನ್ನ ಭೂತಗಣಗಳು ಯಾರಿಗೂ ಏನೂ ಮಾಡೋದಿಲ್ಲ. ಮಾನವರ ಕ್ಷೇಮಕ್ಕಾಗಿ ನನ್ನ ಅನುಮತಿ ಇಲ್ಲದೆ ಭೂತಗಣಗಳು ಸ್ಮಶಾನ ದಾಟೋದಿಲ್ಲ. ಮಹಾದೇವಿ, ಇದು ವೀರರ ನಿವಾಸ ಸ್ಥಾನ. ಆದ್ದರಿಂದ ಮೂಳೆ ಮಾಂಸಗಳಿಂದ ತುಂಬಿರುವ ಈ ಪ್ರದೇಶ ನನಗೆ ಸುಂದರವಾಗಿ ಕಾಣುತ್ತೆ. ಆದ್ದರಿಂದಲೇ ನಾನು ಸ್ಮಶಾನದಲ್ಲಿ ಇರ್ತೀನಿ ಅಂತ ಮಹಾಶಿವನು ಹೇಳ್ತಾನೆ. ಇದರಿಂದಲೇ ಇರಬೇಕು, ಮಧ್ಯಾಹ್ನದ ಸಮಯದಲ್ಲಿ, ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಆರುದ್ರ ನಕ್ಷತ್ರ ಇರುವಾಗ ದೀರ್ಘಾಯುಷ್ಯಕ್ಕಾಗಿ ಪೂಜೆ ಮಾಡುವವರು, ಪಾಪದ ಕೆಲಸ ಮಾಡುವ ಗಂಡಸರು ಸ್ಮಶಾನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಇದರ ನಂತರ ಜಗನ್ಮಾತೆ ಮಹಾಶಿವನ ಆಕಾರದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆ ದೇವದೇವನ ರೂಪ ವಿಕೃತವಾಗಿ ಭಯಂಕರವಾಗಿ ಇರುತ್ತೆ. ದೇಹವೆಲ್ಲ ಬೂದಿ ತುಂಬಿರುತ್ತೆ. ವಿಚಿತ್ರವಾದ ಕೂದಲು, ಕೆಂಪು ಬಣ್ಣದಿಂದ ತುಂಬಿದ ಕಣ್ಣುಗಳಿಂದ ರೌದ್ರ ರೂಪದಲ್ಲಿ ಇರ್ತಾನೆ. ಈ ವಿಚಿತ್ರ ರೂಪಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಆಗ ಮಹಾಶಿವನು, ದೇವಿ, ಇದಕ್ಕೂ ಕೂಡ ಒಂದು ಕಾರಣ ಇದೆ. ಈ ಲೋಕದಲ್ಲಿ ಪದಾರ್ಥಗಳು 2 ತತ್ವಗಳಿಂದ ಇದೆ. ಒಂದು ಶೀತಲ ಪದಾರ್ಥಗಳು, 2 ಉಷ್ಣ ಪದಾರ್ಥಗಳು. ಅಗ್ನಿ ಮತ್ತು ಮಂಜು ರೂಪದಲ್ಲಿರುವ ಈ 2 ತತ್ವಗಳಿಂದ ಈ ಜಗತ್ತೆಲ್ಲ ತುಂಬಿದೆ. ಸೌಮ್ಯ ಶೀತಲ ಲಕ್ಷಣಗಳು ಮಹಾವಿಷ್ಣು ಹತ್ರ ಇದೆ. ಅದಕ್ಕೆ ವಿರುದ್ಧವಾಗಿ ಅಗ್ನಿ ಮತ್ತು ತೇಜೋಮಯ ತತ್ವಗಳು ನನ್ನಲ್ಲಿವೆ. ಈ ರೀತಿ ಈ ಶಿವಕೇಶವರಿಬ್ಬರು ಈ ಪ್ರಪಂಚವನ್ನು ತಮ್ಮ ಲಕ್ಷಣಗಳಿಂದ ನಿರಂತರವಾಗಿ ಕಾಪಾಡ್ತಾ ಇರ್ತಾರೆ. ಭಯಂಕರವಾದ ಕಣ್ಣುಗಳಿಂದ ತ್ರಿಶೂಲವನ್ನು ಧರಿಸಿರುವ ಈ ಭಯಾನಕ ರೂಪವೇ ನನ್ನ ಆಕೃತಿ. ಈ ಸಮಸ್ತ ಸೃಷ್ಟಿ ರಕ್ಷಣೆಯಲ್ಲಿ ನಾನು ಸದಾಶಿವನಾಗಿದ್ದೇನೆ. ಒಂದು ವೇಳೆ ಇದಕ್ಕೆ ವಿಭಿನ್ನವಾಗಿ ಇದ್ದರೆ ಈ ಪ್ರಪಂಚದ ಪರಿಸ್ಥಿತಿ ಭಯಂಕರವಾಗಿ ಬದಲಾಗಿ ಹೋಗುತ್ತೆ. ಲೋಕರಕ್ಷಣೆಗಾಗಿಯೇ ಈ ನನ್ನ ಭೀಕರ ರೂಪ. ಈಗ ನನ್ನ ರೂಪರಹಸ್ಯ ಅರ್ಥ ಆಗಿದೆ ಅಲ್ವಾ ಅಂತ ಜಗನ್ಮಾತೆಗೆ ಹೇಳ್ತಾರೆ. ಈ ರೀತಿ ಮಹಾಭಾರತದಲ್ಲಿ ಶಿವನ ಆಕೃತಿ ಮತ್ತು ವಾಸಸ್ಥಾನದ ಬಗ್ಗೆ ಹೇಳಿದ್ದಾರೆ. ಶಿವನಾದರೂ ವಿಷ್ಣುವಾದರೂ ಒಂದೇ ಪರಮಾತ್ಮನ 2 ವಿಭಿನ್ನ ತತ್ವಗಳು. ಇಬ್ಬರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇವರು ಮಾನವರ ಸಹಜ ಸ್ವಭಾವಗಳಿಗೆ ಸಂಕೇತವಾಗಿ ಇದ್ದಾರೆ. ಶಿವನ ಹೃದಯದಲ್ಲಿ ಮಹಾವಿಷ್ಣು,
ಮಹಾವಿಷ್ಣು ಹೃದಯದಲ್ಲಿ ಶಿವ ಇರ್ತಾನೆ ಅಂತ ವೇದಗಳು ಕೂಡ ಹೇಳುತ್ತೆ. ಭಗವಂತನು ಒಬ್ಬನೇ, ಆದರೆ ಅವನ ರೂಪಗಳು ಅನೇಕ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಇನ್ನೊಂದು ವೇದ ಪುರಾಣದ ಕಥನವನ್ನು ಕೇಳೋಣ. ಒಂದು ದಿನ ಯಾವುದೇ ಕಾರಣವಿಲ್ಲದೆ ಮಹಾಶಿವನು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಿರುವ ಸಮಯದಲ್ಲಿ ಜಗನ್ಮಾತೆಯಾದ ಪಾರ್ವತಿ, ಯಾರಿಗೆ ಈ ರೀತಿ ನಮಸ್ಕಾರ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಶಿವ, ದೇವಿ, ರಾಮನಾಮವನ್ನು 1 ಬಾರಿ ಜಪಿಸಿದರೆ ನಾನು ಅವರಿಗೆ 3 ಬಾರಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ನಂತರ ಪಾರ್ವತಿ ದೇವಿ, ಸ್ವಾಮಿ, ನೀವು ಸ್ಮಶಾನಕ್ಕೆ ಹೋಗಿ ಆ ಚಿತಾಭಸ್ಮವನ್ನು ಮೈಯೆಲ್ಲ ಏಕೆ ಬಳ್ಕೊಳ್ತೀರಾ ಅಂತ ಕೇಳ್ತಾರೆ. ನಂತರ ಮಹಾಶಿವ ಪಾರ್ವತಿ ದೇವಿಯನ್ನು ಕರೆದುಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ. ಆಗ ಅಲ್ಲಿಗೆ ಒಂದು ಮೃತದೇಹವನ್ನು ಅಂತಿಮ ಸಂಸ್ಕಾರಕ್ಕಾಗಿ ತೆಗೆದುಕೊಂಡು ಬರ್ತಾರೆ. ಎಲ್ಲರೂ ರಾಮನಾಮವನ್ನು ಉಚ್ಚರಿಸುತ್ತಾ ಬರ್ತಾರೆ. ಆಗ ಮಹಾದೇವ ಪಾರ್ವತಿ ದೇವಿಗೆ, ಈ ಸ್ಮಶಾನಕ್ಕೆ ಎಲ್ಲರೂ ರಾಮನಾಮ ಜಪವನ್ನು ಮಾಡ್ತಾ ಬರ್ತಾರೆ. ಆ ಸತ್ತ ವ್ಯಕ್ತಿಗೆ ಮುಕ್ತಿ ಸಿಗಬೇಕು ಅಂತ ಅವರೆಲ್ಲರೂ ರಾಮ ಜಪವನ್ನು ಮಾಡ್ತಾ ಬರ್ತಾರೆ. ಈ ರೀತಿ ನನಗೆ ಇಷ್ಟವಾದ ರಾಮನಾಮವನ್ನು ಕೇಳ್ತೀನಿ. ಇದನ್ನು ಕೇಳೋದಕ್ಕೆ ನಾನು ಈ ರುದ್ರಭೂಮಿಗೆ ಬರ್ತೀನಿ. ಇಷ್ಟು ಜನರ ಬಾಯಲ್ಲಿ ರಾಮನಾಮವನ್ನು ಜಪಿಸುವ ರೀತಿ ಮಾಡಿದ ಆ ಮೃತದೇಹಕ್ಕೆ ನಾನು ನಮಸ್ಕಾರ ಮಾಡ್ತೀನಿ, ಗೌರವ ಕೊಡ್ತೀನಿ. ಆದ್ದರಿಂದಲೇ ಅಗ್ನಿಯಿಂದ ಬೂದಿಯಾದ ಅವರ ದೇಹದ ಚಿತಾಭಸ್ಮವನ್ನು ನನ್ನ ದೇಹಕ್ಕೆ ಬಳ್ಕೊಳ್ತೀನಿ ಅಂತ ಹೇಳ್ತಾರೆ. ಮಹಾದೇವನು ಶ್ರೀರಾಮನಿಗೆ ಪೂಜೆ ಮಾಡ್ತಾನೆ. ರಾಮಾಯಣದಲ್ಲಿ ರಾಮನು ಶಿವನಿಗೆ ಪೂಜೆ ಮಾಡ್ತಾನೆ. ಈ ರೀತಿ ಅವರಿಬ್ಬರೂ ಒಂದೇ, ಪರಮಾತ್ಮನೊಬ್ಬನೇ, ಆದರೆ ಅವನ ರೂಪಗಳು ಮಾತ್ರ ಅನೇಕ. 40,075 ಕಿಲೋಮೀಟರ್ ಸುತ್ತಳತೆ ಇರುವ ಈ ಭೂಮಿ ಎಂಬ ಜಗತ್ತಿಗೆ 106 ಜನ ಜಗದ್ಗುರುಗಳಿದ್ದಾರೆ. ಆದರೆ ಈ ವಿಶಾಲವಾದ, ಲೆಕ್ಕಿಸಲು ಸಾಧ್ಯವಾಗದಷ್ಟು ದೊಡ್ಡದಾಗಿರುವ ಈ ಅಖಿಲಾಂಡಕೋಟಿ ಬ್ರಹ್ಮಾಂಡವೆಂಬ ಜಗತ್ತಿಗೆ ಒಬ್ಬನೇ ಜಗದ್ಗುರು. ಅವನೇ ಪರಮಾತ್ಮ, ಅವನೇ ಮಹಾಶಿವ, ಅವನೇ ಶ್ರೀರಾಮ, ಅವನೇ ಶ್ರೀಕೃಷ್ಣ. ಕೃಷ್ಣಂ ಒಂದೇ ಜಗದ್ಗುರುಂ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಆ ಮಹಾಶಿವನೇ ಈ ಜಗತ್ತಿಗೆ ಗುರು ಅಂತ ನಂಬಿದ್ರೆ ಹರ ಹರ ಮಹಾದೇವ ಅಂತ ಕಾಮೆಂಟ್ ಮಾಡಿ.